TV9 ಡಿಜಿಟಲ್ಗೆ ಸ್ವಾಗತ. ನಾನು ಹಾಸನದಿಂದ ಮಂಜುನಾಥ್. ಯಾವಾಗೆಲ್ಲ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಜಲವಿವಾದ ಸೃಷ್ಟಿಯಾಗುತ್ತೋ ಅವಾಗೆಲ್ಲ ಕೂಡ ಹೇಮಾವತಿ ಮತ್ತು ಕಾವೇರಿ ನದಿಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಏನು ಈ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತಕ್ಕಂಥ ಕಾವೇರಿ ನ್ಯಾಯಾಧೀಕರಣದ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿರ್ತಕ್ಕಂಥ ಸಹಜವಾಗಿಯೇ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಈ ಭಾಗದ ರೈತರಿಂದ. ಜೊತೆಗೆ ಈ ಬಾರಿ ನೀರನ್ನ ಬಿಡಲೇಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆದರೆ ನಮ್ಮ ಭಾಗದ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಕ್ಕಂಥ ಸ್ಥಿತಿ ಖಂಡಿತವಾಗಲೂ ಕೂಡ ಇದೆ. ಹಾಗಿದ್ರೆ ಈ ಹೇಮಾವತಿ ಜಲಾಶಯದ ಬಗ್ಗೆ ಹೇಮಾವತಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಹೇಮಾವತಿ ನದಿಯ ಉಗಮ ಆಗ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಅಂತಕ್ಕಂಥ ಒಂದು ಗ್ರಾಮದ ಬಳಿ, ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ಗ್ರಾಮ. ಅಲ್ಲಿ ಹುಟ್ಟಿ ಹರಿತಕ್ಕಂಥ ಹೇಮಾವತಿ ನದಿ ಒಟ್ಟು ಸುಮಾರು 245 ಕಿಲೋಮೀಟರ್ ಉದ್ದಕ್ಕೆ ಹರಿತದೆ. ಅದು ಹಾಸನ, ಮಂಡ್ಯ, ತುಮಕೂರು ಹಾಗೆ ನಂತರ ಅದು KRSನ ಸೇರಿಕೊಳ್ಳುತ್ತೆ. ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಹುಡ್ತಕ್ಕಂಥ ಹೇಮಾವತಿ ನದಿ ಹಾಸನ ಜಿಲ್ಲೆಯ ಏನು ಮೂಲಕವಾಗಿ ಹರಿದು KRSನ ಸೇರ್ತಾರೆ. ಜೊತೆಗೆ ಈ ಒಂದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಗೊರೂರು ಸಮೀಪ ಹೇಮಾವತಿ ನದಿಗೆ 1979ನೇ ಇಸ್ವಿಯಲ್ಲಿ ಜಲಾಶಯವನ್ನು ಕಟ್ಟಲಾಗುತ್ತೆ. ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಹಾಸನ, ಮಂಡ್ಯ, ತುಮಕೂರು ಹಾಗೂ ಮೈಸೂರು ಭಾಗದ ಲಕ್ಷಾಂತರ ರೈತರಿಗೆ ನೀರನ್ನು ಕೊಡ್ತಕ್ಕಂಥದ್ದು, ಬೆಳೆಗಳಿಗೆ ನೀರನ್ನ ಕೊಡ್ತಕ್ಕಂಥದ್ದು ಉದ್ದೇಶ. ಈ ಬಾರಿ ಬೆಳೆಗಳಿಗೆ ನೀರನ್ನ ಬಿಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಸರ್ಕಾರ ಹೇಳಿದೆ. ಹೇಮಾವತಿ ಜಲಾಶಯದಲ್ಲಿ ಒಟ್ಟು 37 TMC ನೀರನ್ನ ಸಂಗ್ರಹಿಸ್ಬೋದು. ಅಂದರೆ 2922 ಅಡಿ ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ಜಲಾಶಯ ಇದು. ಕಳೆದ ವರ್ಷ ಇಷ್ಟೊತ್ತಿಗಾಗಲೇ ಈ ಜಲಾಶಯ 2 ಬಾರಿ ಭರ್ತಿಯಾಗಿತ್ತು. ಇಷ್ಟೊತ್ತಿಗೆ ಕಳೆದ ಬಾರಿ ಈ ಟೈಮಿಗೆ 37 TMC ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ ಜಲಾಶಯದಲ್ಲಿ 37 TMC ನೀರು ಸಂಗ್ರಹ ಆಗಿತ್ತು. ಅಂದರೆ ಈ ವರ್ಷ ಅದರ ಪರಿಸ್ಥಿತಿ ಬೇರೆ ಇದೆ. ಎಲ್ನಿನೋ ಎಫೆಕ್ಟ್ನಿಂದಾಗಿ ರಾಜ್ಯಾದ್ಯಂತ ಬಹುತೇಕ ಮಳೆಯ ಕೊರತೆ ಇದೆ. ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಈ ಬಾರಿ ಸರಿಯಾಗಿ ಆಗಲಿಲ್ಲ. ಜೂನ್ ಅಂದಂತೂ ಮಳೆ ಬರಲೇ ಇಲ್ಲ. ಜುಲೈನ ಮೊದಲ ಭಾಗ, ಜುಲೈನ ಕೊನೆಯ ಭಾಗ, ಆಗಸ್ಟ್ನ 1-2 ದಿನ ಒಂದಷ್ಟು ಮಳೆ ಬಂತು. ಅದರಿಂದಾಗಿ ಒಂದಷ್ಟು ಆಶಾದಾಯಕವಾಗಿರ್ತಕ್ಕಂಥ ನೀರು ಹೇಮಾವತಿ ಜಲಾಶಯಕ್ಕೆ ಹರಿದು ಬಂದಿದೆ. ಜೂನ್ ತಿಂಗಳಿನಲ್ಲಿ ಹೇಮಾವತಿ ಜಲಾಶಯದಲ್ಲಿ ಇದ್ದಂಥ ನೀರಿನ ಪ್ರಮಾಣ ಕೇವಲ 14 TMC ನೀರು ಮಾತ್ರ ಇತ್ತು. ಆದರೆ ಈಗ ಏನೋ ಒಂದು 8-10 ದಿನಗಳ ಕಾಲ ಮಳೆ ಬಂತು. ಅದರಿಂದಾಗಿಯೇ ಸುಮಾರು 17 TMC ಅಷ್ಟು ನೀರು ಜಲಾಶಯಕ್ಕೆ ಹರಿದು ಬಂದಿದೆ. ಈಗ ಜಲಾಶಯದಲ್ಲಿ ಇವತ್ತಿಗೆ ನಾವು ನೋಡೋದಾದರೆ 32 TMC ಅಷ್ಟು ನೀರು ಸಂಗ್ರಹ ಆಗಿದೆ. ಅಂದರೆ 2922 ಅಡಿ ಸಂಗ್ರಹ ಸಾಮರ್ಥ್ಯ ಜಲಾಶಯದಲ್ಲಿ 2916.75 ಅಡಿಗಳಷ್ಟು ನೀರು ಸಂಗ್ರಹ ಆಗಿದೆ. ಅಂದರೆ ಒಟ್ಟು ಇನ್ನು 6 ಅಡಿ ನೀರು ಬಂದರೆ ಜಲಾಶಯ ಭರ್ತಿ ಆಗುತ್ತೆ. ಆದರೆ ಜಲಾಶಯ ಭರ್ತಿ ಆದರೆ ಸಾಕಂದರೆ ಖಂಡಿತವಾಗಲೂ ಕೂಡ ಇಲ್ಲ. ಜಲಾಶಯ ಭರ್ತಿ ಆಗಬೇಕು, ಜಲಾಶಯದ ಹಿಂದಿನಲ್ಲಿ ಉತ್ತಮವಾಗಿ ಮಳೆ ಆಗಬೇಕು, ಅದರ ಮೂಲಕವಾಗಿ ಹೆಚ್ಚಿನ ಪ್ರಮಾಣದ ನೀರು ಕೆಳಗಡೆ ಹರಿಬೇಕು, ಅಂದರೆ KRS ಕಡೆಗೆ ಹರಿಬೇಕು. ಆಗ ಮಾತ್ರ KRS ಭರ್ತಿ ಆಗುತ್ತೆ. ಆದರೆ ಈ ಬಾರಿ ಅಷ್ಟು ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ. ಜಲಾಶಯ ಕೂಡ ಆಗಸ್ಟ್ ಮಧ್ಯಭಾಗಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಜಲಾಶಯ ಭರ್ತಿ ಆಗಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಮಳೆಯ ಕೊರತೆ ಈ ಬಾರಿ ಇರತಕ್ಕಂಥದ್ದು. ಹೇಮಾವತಿ ಜಲಾಶಯವನ್ನು ನಂಬಿಕೊಂಡು ಒಟ್ಟು 6,55,000 ಎಕರೆ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಅಂದರೆ ಲಕ್ಷಾಂತರ ರೈತರು ಈ ಜಲಾಶಯದ ನೀರನ್ನು ನಂಬಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮುಂಗಾರು ಬಂದಾಗ ಸಹಜವಾಗಿ ಪ್ರಮುಖವಾಗಿ ಭತ್ತವನ್ನು ಬಿತ್ತನೆ ಮಾಡಬೇಕಾಗತ್ತೆ. ಸಾಕಷ್ಟು ರೈತರು ಭತ್ತದ ಒಗ್ಗನ್ನು ಹಾಕ್ಕೊಂಡು ಕಾಯ್ತಾ ಇದ್ದಾರೆ. ಯಾವಾಗಲಾದರೂ ಕೂಡ ನೀರನ್ನ ಬಿಡಬಹುದು, ಬಿಟ್ಟರೆ ನಮಗೆ ಅನುಕೂಲ ಆಗ್ಬೋದು ಅಂತೇಳಿದ್ರೆ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ. ಸಾಕಷ್ಟು ಒತ್ತಾಯದ ನಡುವೆ ಆಗಸ್ಟ್ 15ರಿಂದ ಈ ಹೇಮಾವತಿ ಜಲಾಶಯದಿಂದ ಕಾಲುವೆಗಳಲ್ಲಿ ನೀರನ್ನು ಹರಿಸಲಾಗ್ತಾ ಇದೆ. LBCಗೆ 3000 ಕ್ಯೂಸೆಕ್ ನೀರು, ಅಂದರೆ LBC ಎಡದಂಡೆ ನಾಲೆ, ಹೇಮಾವತಿ ಎಡದಂಡೆ ನಾಲೆಗೆ 3000 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಈ ಒಂದು 3000 ಕ್ಯೂಸೆಕ್ ನೀರು ಮಂಡ್ಯ, ತುಮಕೂರು ಮತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಭಾಗದ ಕೆರೆಕಟ್ಟೆಗಳಿಗೆ ತುಂಬಿಸಲಿಕ್ಕೆ ಬಿಡಲಾಗ್ತಾ ಇದೆ. ಅದೇ ರೀತಿ ಏನು ಬಲದಂಡೆ ನಾಲೆಗೆ 300 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಇದು ಹಾಸನ ಜಿಲ್ಲೆ ಹೊಳೆನರಸೀಪುರ ಮತ್ತು ಸುತ್ತಮುತ್ತ ಭಾಗದ ಪ್ರದೇಶದ ಕೆರೆಕಟ್ಟೆಗಳು ತುಂಬಿಸಲಿಕ್ಕೆ ಅಂತೇಳಿ ಹೇಳಲಾಗ್ತದೆ. ಮತ್ತೊಂದು ಏನು ಹೇಮಾವತಿ ಬಲ ಮೇಲ್ದಂಡೆ ನಾಲೆ, ಅದಕ್ಕೆ 400 ಕ್ಯೂಸೆಕ್ ನೀರನ್ನ ಬಿಡಲಾಗ್ತಾ ಇದೆ. ಅದು ಅರಕಲಗೂಡು ಭಾಗದ ಒಂದಷ್ಟು ಪ್ರದೇಶಗಳಿಗೆ ನೀರನ್ನ ಒದಗಿಸುತ್ತೆ. ಇದು ಯಾವುದು ಅಂದರೆ ಈ ಬಾರಿ ಏನು ನೀರನ್ನ ಬಿಡಲಾಗ್ತದೆ, ಒಂದು 3000 ಕ್ಯೂಸೆಕ್ ನೀರು ಒಂದು ಕಾಲುವೆಗೆ, ಮತ್ತೊಂದು ಕಾಲುವೆಗೆ 300 ಕ್ಯೂಸೆಕ್ಸ್ ನೀರು, ಮತ್ತೊಂದು ಕಾಲುವೆಗೆ 400 ಕ್ಯೂಸೆಕ್ಸ್ ನೀರನ್ನ ಏನು ಬಿಡಲಾಗ್ತಾ ಇದೆ, ಇದು ಯಾವುದೂ ಕೂಡ ಬೆಳೆಯನ್ನು ಬೆಳೀಲಿಕ್ಕೆ ಅಲ್ಲ, ಕೇವಲ ಜಾನುವಾರುಗಳ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಬಿಟ್ಟಿದ್ದೀವಿ. ಯಾರೂ ಕೂಡ ಈ ನೀರನ್ನು ನಂಬಿಕೊಂಡು ಬೆಳೆಯನ್ನು ಬೆಳಿಬಾರ್ದು ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ. ಹಾಗಾಗಿ ಈಗ ತಮಿಳುನಾಡಿಗೆ ನೀರು ಬಿಟ್ಟು ಜಲಾಶಯ ಖಾಲಿ ಆದರೆ ಆಗ ಮುಂದಿನ ವರ್ಷದ ಬೇಸಿಗೆಯ ಪರಿಸ್ಥಿತಿ ಭಾಳ ಭೀಕರವಾಗಿರುತ್ತೆ ಅಂತಕ್ಕಂಥ ಆತಂಕವನ್ನು ಕೂಡ ಜನರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಸರ್ಕಾರ ಸಮರ್ಥವಾಗಿ ವಾದ ಮಂಡಿಸಬೇಕು, ನಮ್ಮ ರೈತರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥ ಆಗ್ರಹ ಈ ಭಾಗದ ರೈತರದ್ದು.